ಗ್ಯಾರಂಟಿಗಳಾದ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯು ಇಂದು ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗಂಟಿಗಾನಹಳ್ಳಿ ಮತ್ತು ವಡೇರಹಳ್ಳಿಯಲ್ಲಿ ಅನುಷ್ಠಾನದ ಅಧ್ಯಕ್ಷರಾದ ವೀಣಾ ರಮೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಸಭೆಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರಾದಂಥ ಅನಿಲ್ ಕುಮಾರ್ ಸರ್ ಬಂದಿದ್ದಾರೆ. ಅವರು ಸಹ ತಮ್ಮ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ಲಕ್ಷ್ಮಣ್ ಸರ್ ಬಂದಿದ್ದಾರೆ. ಅವರು ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ವ್ಯಾಪ್ತಿಗೆ ಬರುವ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಗಳ ಗ್ಯಾರಂಟಿ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಿದರು. ಅದಿರುತ್ತೆ ಮೇಡಮ್, ಅದು ಕಂಪಲ್ಸರಿ. ವೋಟರ್ ಐ ಡಿ ಕಾರ್ಡ್ ಇಲ್ಲ ಮೇಡಮ್, ಕರ್ನಾಟಕದ ಇರಬೇಕು ಅಲ್ವೇನಪ್ಪ? ಕರ್ನಾಟಕ ಔಟ್ ಆಫ್ ಕರ್ನಾಟಕ ಅಂತ ಕೊಟ್ಟರೆ ಪ್ರೊಸೆಸ್ ಅಲ್ಲೇ ಮುಗಿದೋಗುತ್ತೆ ಮೇಡಮ್. ಹೌದು. ನಂತರ ಎಸ್ಐಆರ್ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದ ವೀಣಾ ರಮೇಶ್ ಅವರು ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಪ್ರಯೋಜನಗಳ ಬಗ್ಗೆ ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಿದರು. ನಿಮ್ಮ ಅಭಿಪ್ರಾಯ ಏನು? ನಾವು ಕೂಲಿ ಕೆಲಸವನ್ನು ರಜಾಕ್ ಬಂದಿದ್ದೀವಿ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇದೆಯಲ್ಲ, ಅದರಿಂದ ಅನುಕೂಲ ಆಗಿದೆಯಾ? ಅನುಕೂಲ ಆಗ್ತದೆ. ಗೃಹಜ್ಯೋತಿಯಿಂದ ಅನುಕೂಲ ಆಗ್ತದೆ. ಶಕ್ತಿ ಯೋಜನೆ ಬಸ್ಸಲ್ಲೆಲ್ಲ ಓಡಾಡ್ತೀರಾ? ಹೋಗ್ತೀರಾ? ಅನ್ನಭಾಗ್ಯ ರೇಷನ್ ಅನುಕೂಲ ಆಗಿದೆಯಾ? ಈ ಗ್ಯಾರಂಟಿ ಯೋಜನೆ ಇರಬೇಕಾ ಬೇಡವಾ? ಸಹಕಾರ ಅಡ್ಡಿಯಲ್ಲಿ ನೋಡಿ, ಸರ್ಕಾರ ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದೆ. ಸರ್ಕಾರ ಏನು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಪರಮೇಶ್ವರ್ ಸಾಹೇಬರು ಏನು ಆದೇಶವನ್ನು ಕೊಟ್ಟಿದ್ದರು ನಮಗೆ, ಎಲ್ಲ ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಮ್ಮ ಗೃಹ ಜ್ಯೋತಿಯ ಪರಿಶೀಲನೆ ಸಭೆಗಳನ್ನ ಮಾಡಿ ಅಂತ ಅದ್ರ ಮುಖಾಂತರ ನಾವು ಇವತ್ತು ಗಣಕನಹಳ್ಳಿ ಮತ್ತು ವಡೇರಹಳ್ಳಿ ಪಂಚಾಯಿತಿಯಲ್ಲಿ ಗೃಹ ಜ್ಯೋತಿ ಪರಿಶೀಲನಾ ಸಭೆಯನ್ನು ಇಟ್ಕೊಂಡಿದ್ವಿ. ಆಗ ನಮ್ಮ ಸಭೆ ಭಾಳಷ್ಟು ಯಶಸ್ವಿಯಾಗಿ ನಡೆಯಿತು. ಅದರ ಜೊತೆಗೆ ನಮಗೆ ಏನು ರಾಜ್ಯ ಅಧ್ಯಕ್ಷರಿಂದ ಆದೇಶ ಬಂದಿತ್ತು. ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು 3 ವರ್ಷ ತುಂಬಿದೆ. ಅದರ ಒಂದು ಸಂಭ್ರಮಾಚರಣೆಯನ್ನು ಸಸಿ ನಡೆಯುವುದರ ಮುಖಾಂತರ ಗಣಕನಹಳ್ಳಿ ಹಾಗೂ ವಡೇರಹಳ್ಳಿ 2 ಕಡೆಯಲ್ಲೂ ನಾವು ಏನು ನಮ್ಮ ಗ್ಯಾರಂಟಿ ಯೋಜನೆ ಸದಸ್ಯರುಗಳಿದ್ದೀವಿ ಒಟ್ಟಿಗೆ ಸೇರಿ ಇವತ್ತು ಆ ಸಂಭ್ರಮಾಚರಣೆಯನ್ನು ನಾವು ಆಚರಿಸಿದ್ದೇವೆ. ಜೊತೆಗೆ ಏನು ನಮ್ಮ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸಬೇಕಾಗಿದ್ದು ಈ ಸಭೆ ಮುಖಾಂತರ ಆ ಜಾಗೃತಿಯನ್ನು ಸಹ ನಾವು ಮೂಡಿಸಿದ್ದೇವೆ. ಇವತ್ತು ನಾವು 2 ಪಂಚಾಯಿತಿಯಲ್ಲೂ ನಾವು ಏನು ಗೃಹಜ್ಯೋತಿ ಬಗ್ಗೆ ಮಾಹಿತಿಯನ್ನು ನಾವು ತೆಗೆದುಕೊಂಡ್ವಿ. ವಡೇರಹಳ್ಳಿಯಲ್ಲಿ ಪಂಚಾಯಿತಿಯಲ್ಲಿ 5,550 ನಮಗೆ ಒಟ್ಟು RR ನಂಬರ್ ಇರೋದು. ಅದರಲ್ಲಿ 330 ಲಿಂಕನ್ನು ಪಡ್ಕೊಂಡಿದ್ದಾರೆ. ಗಣಕನಹಳ್ಳಿ ಪಂಚಾಯಿತಿಯಲ್ಲಿ 2,095 ಫಲಾನುಭವಿಗಳಿದ್ದು ಅದರಲ್ಲಿ 950 ಲಿಂಕನ್ನು ಇಲ್ಲಿವರೆಗೂ ಆಗಿದೆ. ಇನ್ನೂ ಆಗಬೇಕಾಗಿದೆ. ಅವ್ರ ಜೊತೆಗೆ ನಾವು ಸೇರಿಕೊಂಡು ಏನು ಈ ಗೃಹ ಜ್ಯೋತಿ ಪರಿಶೀಲನೆಯನ್ನು ಮಾಡಿಕೊಂಡು ಅವ್ರ ಜೊತೆಗೆ ಸಹಕಾರ ಕೊಡ್ತಾ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದೊಂದು ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ. ಹಾಗಾಗಿ ಏನು ನಮ್ಮ ಬೆಸ್ಕಾಂ ಅವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ AWE ಅವರು ಮತ್ತು ಆ ಭಾಗದ ಎಲ್ಲ ಅಧಿಕಾರಿ ವರ್ಗದವರು ನಮಗೆ ಸಹಕಾರವನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಏನು ಸೂಪರ್ವೈಸರ್ಗಳು ಮತ್ತು ಅಂಗನವಾಡಿ ಟೀಚರ್ಸು ಅಷ್ಟೇ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ. ನಮಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾವು ಆ ಜವಾಬ್ದಾರಿಯನ್ನು ಇನ್ನಷ್ಟು ಚುರುಕುಗೊಳಿಸಿದ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದೇ ಸಂದರ್ಭದಲ್ಲಿ ಯಲಹಂಕ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ವೀಣಾ ರಮೇಶ್, ಸದಸ್ಯರುಗಳಾದ ವಿರೂಪಾಕ್ಷಿ, ಅನಿಲ್ ಕುಮಾರ್, ಲಕ್ಷ್ಮಣ್, ಮಣಿಕೆಂಪಯ್ಯ, ಬಡೇರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರುದ್ರೇಶಯ್ಯ ಸೇರಿದಂತೆ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.